ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಚಿಕನ್ ಬುನಾ ಮಸಾಲ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ, ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಇದು ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ನಾನು 3/4 kg ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ kg ಟೊಮೊಟೊ ತೊಗೊಂಡಿದ್ದೀನಿ, ಚಕ್ಕೆ ಒಂದು 4 ಇಂಚಷ್ಟು ತೊಗೊಂಡಿದ್ದೀನಿ, ಲವಂಗ ಒಂದು 4ರಿಂದ 5, ಏಲಕ್ಕಿ ಒಂದು 6ರಿಂದ 7, ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಖಾರ ಇರೋದು, ಸೊ 4ರಿಂದ 5 ತೊಗೊಂಡಿದ್ದೀನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸೋಂಪು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ತೀನಿ. ನಂತರ ಏನಕ್ಕೆ ತುಪ್ಪ ಸೇರಿಸ್ಕೊಂಡಿದ್ದಂದರೆ ಸೀದೋಗುತ್ತೆ, ಅದರಿಂದಾಗಿ ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಈಗ ತುಪ್ಪ ಸೇರಿಸ್ಕೊಂಡಿದ ತಕ್ಷಣವೇ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ, ಮತ್ತು ಈ ಟೊಮೊಟೊ ಇಟ್ಟಿದ್ದೀನಲ್ಲ ಆ ಟೊಮೊಟೊನೂ ಸೇರಿಸ್ಕೊಳ್ತೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು, ಅಷ್ಟಂಗೆ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಆಗಿಬಿಡ್ಬೇಕು. ಆ ಥರ ಫ್ರೈ ಮಾಡಿಕೊಂಡು ಮತ್ತು ಇದನ್ನು ಆರಿಸ್ಕೋಬೇಕು. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಇದು ಆರಲಿ ಅಷ್ಟರಲ್ಲಿ ನಾವು ಚಿಕನ್ಗೆ ಮಸಾಲೆ ಎಲ್ಲ ಹಾಕ್ಕೊಂಡು, ಚಿಕನ್ಗೆ ಉಪ್ಪು, ಖಾರ ಮತ್ತು ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು ಹಾಕಿ ಪೇಸ್ಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ತಣ್ಣಗೆ ಮಾಡಿಕೊಂಡು ಮುಂಚಿತವಾಗಿ ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಖಾರದ ಪುಡಿ, ಕಸೂರಿ ಮೇಥಿ, ಸ್ವಲ್ಪ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಆದಮೇಲೆ ನಾನು ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೂರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು. ಇದು ಒಳ್ಳೆ ಪರಿಮಳ ಬರುತ್ತೆ, ಅದರಿಂದ ಹಾಕ್ಕೊಂಡು ಆಡಿಸ್ಕೊಳ್ಳೋದು. ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಒಳ್ಳೆ ಘಮ ಘಮ ಅನಿಸುತ್ತೆ. ಸೊ ಅದರಿಂದ ಇದು ಹಾಕ್ಕೊಂಡಿರೋದು. ಸೊ ಇದು ಹಾಕ್ಕೊಂಡು ಹಾಗೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಗೆ ಬೇಯ್ತಾ ಇರಲಿ. ಮಸಾಲೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ತಣ್ಣಗಾಗಿದೆ. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಆಗಬೇಕು. ನುಣ್ಣಗೆ ಪೇಸ್ಟ್ ಆದಷ್ಟು ಸಾರು ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿದೆ ಪೇಸ್ಟು. ಸೊ ಇದನ್ನು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು 2 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ತುಪ್ಪ ಬೆಚ್ಚಗಾಗಿದೆ. ಸೊ ಇದಕ್ಕೆ ನಾವು ಸೋಂಪು ಸೇರಿಸ್ಕೊಳ್ತೀನಿ. ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋದು. ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು. ಮತ್ತು ಉಳಿದಿದ್ದು ಪೇಸ್ಟೆಲ್ಲ ನಾನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಮಸಾಲೆನ ಗ್ರೈಂಡ್ ಮಾಡಿ ಆಗಿದ ತಕ್ಷಣ ಎಲ್ಲ ಮಸಾಲೆನೂ ಅದರಲ್ಲಿ ಹಾಕ್ಕೊಂಬಿಡ್ಬೇಕು. ಮತ್ತು ಮತ್ತೊಂದು ಕಡೆ ನಾನು ಸ್ಟೌವಲ್ಲಿ ಚಿಕನ್ ಇಟ್ಟಿದ್ದೀನಿ. ಚಿಕನ್ ಆಗ್ತಾಯಿದೆ, ಫ್ರೈ ಆಗಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ, ನೀರೆಲ್ಲ ಬಿಟ್ಕೊಂಡಿದೆ. ಸೊ ಈ ಮಸಾಲೆನೂ ಒಂದು ಕಡೆ ತಿರುಗಿಸ್ತಾ ಇದ್ದೀವಿ. ಇದು ಆಗ್ತಾಯಿದೆ, ಚೆನ್ನಾಗಿ ಕುದಿ ಬರ್ತಾಯಿದೆ ಮಸಾಲೆಗೆ. ಚಿಕನನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಮಸಾಲೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಈಗ ನಾನು ಈ ಮಸಾಲೆನ ಚಿಕನ್ ಜೊತೆ ಸೇರಿಸ್ಕೊಳ್ತೀನಿ. ಇದಕ್ಕೆ ಒಂಚೂರು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಕ್ರೀಮು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಕ್ರೀಮ್ ಆದರೂ ಹಾಕ್ಬೋದು, ಇಲ್ಲ ಹಾಲಾದರೂ ಸೇರಿಸ್ಕೋಬೋದು. ಗಟ್ಟಿ ಹಾಲು ಸ್ವಲ್ಪ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಇದು ಆಗ್ತಾಯಿದೆ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಎಣ್ಣೆಯಿಂದ ಬಿಟ್ಕೊಂಡಿದೆ, ಒಳ್ಳೆ ಘಮ ಅಂತ ಪರಿಮಳ ಬರ್ತಾಯಿದೆ. ಈ ಹಾಲನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ, ಹಸಿ ವಾಸನೆ ಹೋಗಲಿ, ಅಷ್ಟಂಗ ಚೆನ್ನಾಗಿ ಫ್ರೈ ಆಗಲಿ. ಚಿಕನು ಬಾಯ್ಲ್ ಆಗಿದೆಯಲ್ಲ, ಆ ಚಿಕನನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋದು. ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಯಾಕಂದರೆ ಇದು ಮಸಾಲೆನೂ ಬೆಂದಿದೆ, ಚಿಕನೂ ಬೆಂದಿದೆ. ಸೊ ಈ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಮಸಾಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ನೋಡೋಕ್ಕೆ, ಮತ್ತು ಹಾಗೆ ತಿನ್ನಬೇಕು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ರುಚಿಯಾಗಿಯೂ ಇದೆ.
ಮತ್ತು ಒಂಚೂರು ಹಾಲು ಹಾಕಿದ್ರೆ ಇನ್ನೂ ರುಚಿ ಎನ್ಹಾನ್ಸ್ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಗ್ರೇವಿನ ಟ್ರೈ ಮಾಡ್ಕೊಳ್ಳಿ. ದೋಸೆಗೆ, ನಾನ್ಗೆ, ರೋಟಿಗೆ, ಪುಲ್ಕಾಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಗಿದೆ ಚಿಕನು. ಈಗ ಚಿಕನನ್ನು ಇದರ ಜೊತೆ ಸೇರಿಸ್ಕೊಳ್ತೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಸೊ ಇದನ್ನು ಇದ್ರ ಜೊತೆ ಸೇರಿಸ್ಕೊಳ್ತೀನಿ. ಒಂದು ಚೂರು ಎಣ್ಣೆನೋ ನೀರನ್ನು ಜೊತೆ ಸೇರಿಸ್ಕೊಂಡು ಕಲಿಸ್ಕೊಂಡು ಇದರಲ್ಲಿ ಸೇರಿಸ್ಕೋಬೋದು. ಸೊ ಒಳ್ಳೆ ಖಾರವಾದಂತಹ ಒಂದು ಗ್ರೇವಿ, ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಆ ಥರ ಒಂದು ಗ್ರೇವಿ ಇದು. ಸೊ ಟೇಸ್ಟ್ ಮಾಡಿದ್ಮೇಲೆ ನಮಗೂ ತಿನ್ನಬೇಕು ಅನಿಸ್ತಾ ಇತ್ತು. ಸೊ ಒಳ್ಳೆ ಪರಿಮಳ ಭರಿತ ಒಂದು ಚಿಕನ್ ಬುನಾ ಮಸಾಲ ರೆಡಿ ಇದೆ. ಇದು ಚೆನ್ನಾಗಿ ಎರಡು ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಮತ್ತು ಗಟ್ಟಿ ನೋಡ್ಕೋಬೇಕು. ಜಾಸ್ತಿ ನೀರಾಗೂ ಆಗೋದು ಬೇಕಾಗಿಲ್ಲ, ಜಾಸ್ತಿ ಗಟ್ಟಿನೂ ಆಗೋದು ಬೇಕಾಗಿಲ್ಲ. ಸೊ ಮೀಡಿಯಮ್ ಆಗಿ ಹೀಗಿದ್ರೆ ಸರಿ ಹೋಗುತ್ತೆ. ಸೊ ಇದು ಒಳ್ಳೆ ಟೇಸ್ಟಿಯಾಗಿರುವಂತಹ ಒಂದು ಚಿಕನ್ ಬುನಾ ಮಸಾಲ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಿ. ಈ ರೆಸಿಪಿಯನ್ನು ಟ್ರೈ ಮಾಡಿ, ಒಳ್ಳೆಯದಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಸೊ ಯಾವತ್ತೂ ಈ ಥರ ಒಂದು ರೆಸಿಪಿ ಒಮ್ಮೆ ಮಾಡ್ಕೊಂಬಿಟ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಆ ಥರ ಇರುವ ಟೇಸ್ಟ್ ಗ್ರೇವಿ ಇದು. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಅದನ್ನು ಇದರಲ್ಲಿ ಜೊತೆ ಸೇರಿಸ್ಕೊಂಡು ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳೋದು. ಇದು ಚಪಾತಿ ಜೊತೆ, ನಾನ್ ಜೊತೆ, ರೋಟಿ ಜೊತೆ ಮತ್ತು ಪುಲ್ಕ, ಪೂರಿ ತುಂಬಾ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ಚೆನ್ನಾಗಿರುವಂತಹ ಒಂದು ರೆಸಿಪಿ ಇದು. ಈ ಥರ ಒಂದು ರೆಸಿಪಿನ ಒಂದು ಸ್ಪೆಷಲ್ ಒಕೇಶನಲ್ಲಿ ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ಇಂಪ್ರೆಸ್ ಮಾಡ್ಬೋದು. ಒಳ್ಳೆಯ ರೆಸಿಪಿ ಆಗಿದೆ ಇದು. ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಏನು ಅನಿಸ್ತದೆ, ಹೇಗೆ ಅನಿಸ್ತದೆ ಅಂತ, ತೆಂಗಿನಕಾಯಿ ಇಲ್ಲದೆ ಮಾಡುವಂತಹ ಒಂದು ರೆಸಿಪಿ ಇದು. ಬಹಳ ಚೆನ್ನಾಗಿರುವಂಥದ್ದು.